ಕ್ವಾಲಿಟಿ ಅಂದ್ರೇನು, ಕ್ವಾಂಟಿಟಿ ಅಂದ್ರೇನು? ನಮ್ಮ ವಿಡಿಯೋದಲ್ಲಿ ಕ್ವಾಂಟಿಟಿ ಮುಖ್ಯನಾ ಕ್ವಾಲಿಟಿ ಮುಖ್ಯನಾ ಅನ್ನೋದನ್ನ ನಾನಂತ ಎಕ್ಸ್ಪ್ಲೈನ್ ಮಾಡಲ್ಲ. ಕೇವಲ 5ರಿಂದ 6 ಸೆಕೆಂಡ್ ಒಳಗಡೆಗೆ ನೀವೇ ಡಿಸೈಡ್ ಮಾಡ್ಕೊಂತೀರಾ ಕ್ವಾಲಿಟಿ ಬೇಕಾ ಕ್ವಾಂಟಿಟಿ ಬೇಕಾ ನಮ್ಮ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ. ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಐತಿ. ಆ ಅಪ್ಲಿಕೇಶನ್ ಒಳಗಡೆಗೆ ಶಾರ್ಟ್ ವಿಡಿಯೋ, ಲೆಂತ್ ವಿಡಿಯೋ ಅಂತ ಹೇಳ್ಬಿಟ್ಟು 2 ರೀತಿಯ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಆ ಶಾರ್ಟ್ ವಿಡಿಯೋ ಅಂತಂದ್ರೆ 1 ನಿಮಿಷದ ಒಳಗಡೆ ಇತ್ತಂತಂದ್ರೆ ಅದನ್ನ ಶಾರ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. 1 ನಿಮಿಷಕ್ಕಿಂತ ಹೆಚ್ಚಿಗೆ ಏನಾದರೂ ಇತ್ತಂತಂದ್ರೆ ಆ ವಿಡಿಯೋ ಅದನ್ನ ಲೆಂತ್ ವಿಡಿಯೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಯೂಟ್ಯೂಬ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಐತಿ. ಆ ಅಪ್ಲಿಕೇಶನ್ ಒಳಗಡೆಗೆ ಶಾರ್ಟ್ ವಿಡಿಯೋ, ಲೆಂತ್ ವಿಡಿಯೋ ಅಂತ ಹೇಳ್ಬಿಟ್ಟು 2 ರೀತಿಯ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಆ ಶಾರ್ಟ್ ವಿಡಿಯೋ ಅಂತಂದ್ರೆ 1 ನಿಮಿಷದ ಒಳಗಡೆ ಇತ್ತಂತಂದ್ರೆ ಅದನ್ನ ಶಾರ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. 1 ನಿಮಿಷಕ್ಕಿಂತ ಹೆಚ್ಚಿಗೆ ಏನಾದರೂ ಇತ್ತಂತಂದ್ರೆ ಆ ವಿಡಿಯೋ ಅದನ್ನ ಲೆಂತ್ ವಿಡಿಯೋ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಗೈಸ್, ನೀವು ಕ್ವಾಂಟಿಟಿ ವಿಡಿಯೋನ 10 ಬಾರಿ ನೋಡಿದ್ರು ಕ್ವಾಲಿಟಿ ವಿಡಿಯೋನ 1 ಬಾರಿ ನೋಡಿದ್ರೆ ಕ್ಲಿಯರ್ ಆಗಿ ನಾವು ಹೇಳ್ತಕ್ಕಂಥ ವಿಷಯ ನಿಮಗೆ ಮನದಟ್ಟಾಗ್ತತಿ. ಅದಕ್ಕೋಸ್ಕರ ಕ್ವಾಲಿಟಿ ಮುಖ್ಯ ಆಗಿರ್ತೈತಿ. ಇವಾಗ ನಾನು ಏನೇನೆಲ್ಲ ಹೇಳ್ತೀನೋ ಅದು ನಿಮ್ಗೆ ಪ್ರಾಕ್ಟಿಕಲ್ ಆಗಿಬಿಟ್ಟು ಕಾಣಿಸ್ತಾ ಇದೆ. ಈಗ ಆಗ್ಬಿಟ್ಟು ನಿಮಗೆ ಅರ್ಥ ಮಾಡ್ಕೊಳೋದಕ್ಕೆ ಭಾಳ ಸಮಯ ಬೇಕಾಗಿರಲ್ಲ. ಅದಕ್ಕೆ ನೀವು ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ವಿಡಿಯೋದಲ್ಲಿ ಏನು ಹೇಳ್ತಿರೋ ಅದು ಕ್ಲಿಯರ್ ಆಗಿ ಮನದಟ್ಟು ಆಗೋ ರೀತಿ ಕ್ವಾಲಿಟಿ ಮುಖಾಂತರ ವಿಡಿಯೋನ ಪ್ರೊವೈಡ್ ಮಾಡಿ. ವಿಡಿಯೋದಲ್ಲಿ ಕ್ವಾಂಟಿಟಿಗಿನ್ನ ಕ್ವಾಲಿಟಿ ಮುಖ್ಯ ಅನ್ನೋದನ್ನ ತಿಳಿಸಿದ್ದೀನಿ. ಇವಾಗ ಕ್ವಾಲಿಟಿ ಕಡೆಗೆ ನಾವು ಹೋದ್ರೆ ಕನ್ಸಿಸ್ಟೆಂಟ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಓಕೆ, ನಿಮ್ಮ ಕಷ್ಟ ನಮಗೆ ಅರ್ಥ ಆಗುತ್ತೆ. ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಕನ್ಸಿಸ್ಟೆಂಟ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಈ ವಿಡಿಯೋದ ನಂತರ ಬರ್ತಕ್ಕಂಥ ವಿಡಿಯೋನಾದ್ರು ಕ್ವಾಲಿಟಿ ಜೊತೆಗೆ ಕನ್ಸಿಸ್ಟೆಂಟ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇವಾಗ ಹೌ ಟು ಎಡಿಟ್ ಫೋಟೋ ಇನ್ ಪಿಕ್ಸೆಲ್ ಲ್ಯಾಬ್, ಹೌ ಟು ಎಡಿಟ್ ಫೋಟೋ ಇನ್ ಕನ್ನಡ, ಈ ರೀತಿ ಸಾಕಷ್ಟು ಟೈಟಲ್ನ ನೀವು ರೆಡಿ ಮಾಡಿರ್ತೀರ. ಒಂದು 7 ಟೈಟಲ್ ರೆಡಿ ಮಾಡಿರ್ತೀರ. ಆ 7 ಟೈಟಲ್ನ ತಗೊಂಡೋಗ್ಬಿಟ್ಟು ಟೈಟಲ್ ಬಾಕ್ಸ್ನಲ್ಲಿ ಬರೆಯೋಕ್ಕಾಗೋದಿಲ್ಲ, ಯೂಟ್ಯೂಬ್ನಲ್ಲಿ ಬರೆಯೋಕ್ಕಾಗಲ್ಲ. ಯಾಕಂತಂದ್ರೆ 100 ಅಕ್ಷರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಹೇಳಿದ್ದಾರೆ. ಈ ರೀತಿ ಕ್ರಿಯೇಟ್ ಮಾಡಿರ್ತಕ್ಕಂಥ ನೀವು ಅಷ್ಟೊಂದು ಟೈಟಲ್ಗಳನ್ನ ಯಾವ ರೀತಿ ಆ ವಿಡಿಯೋದಲ್ಲಿ ಯೂಸ್ ಮಾಡ್ಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋನ ನೋಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.